ನಮಸ್ಕಾರ ಕೆಸಿಎನ್ ಕನ್ನಡ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೆಎಸ್ಆರ್ಟಿಸಿ ಕುರಿತು ರಾಜ್ಯ ಹೈಕೋರ್ಟ್ ತೀರ್ಪು. ಜಿಲ್ಲೆಯಲ್ಲಿ ಕೆಲಸ ಕಳೆದುಕೊಂಡ 115 ಮಂದಿ ತಾತ್ಕಾಲಿಕ ಕಂಡಕ್ಟರ್ಗಳು. ಅನಿರೀಕ್ಷಿತ ಕ್ರಮದಿಂದ ಕಂಗಾಲಾದ ನಿರ್ವಾಹಕರು. ಶಬರಿಮಲೆಯಲ್ಲಿ ಏರ್ಪಡಿಸಿದ ನಿಷೇಧಾಜ್ಞೆ ಹಿಂತೆಗೆಯಲು ಹಾಗೂ ಭಕ್ತರ ಮುಕ್ತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲು ಆಗ್ರಹ. ಯುಡಿಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟರೇಟ್ ಮುಂದೆ ಧರಣಿ ಸತ್ಯಾಗ್ರಹ. ಕಾಸರಗೋಡು ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಕೆಎಂ ಅಹಮ್ಮದ್ 8ನೇ ಸಂಸ್ಮರಣೆ. ಪ್ರೆಸ್ ಕ್ಲಬ್ನ ರಾಜ್ಯ ಮಟ್ಟದ ಮಾಧ್ಯಮ ಪ್ರಶಸ್ತಿ ಪ್ರದಾನ. ಮಂಜೇಶ್ವರ ಗ್ರಾಮ ಪಂಚಾಯತ್ 2ನೇ ವಾರ್ಡ್ ಪರಿಸರದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿರುವುದಾಗಿ ಶಂಕೆ. ಹೊರಗಿಳಿಯಲು ಸ್ಥಳೀಯರಲ್ಲಿ ಭಯಾತಂಕ. ಕಾರಿನಲ್ಲಿ ಸಾಗಿಸಲಾಗುತ್ತಿದ್ದ 192 ಬಾಟ್ಲಿ ಕರ್ನಾಟಕ ನಿರ್ಮಿತ ವಿದೇಶ ಮದ್ಯ ಸಹಿತ ಯುವಕನ ಬಂಧನ. ಕುಂಬಳೆ ರೇಂಜ್ ಅಬಕಾರಿ ದಳದ ಕಾರ್ಯಾಚರಣೆ. ಚಾಕಿನಿಂದ ವೈವಿಧ್ಯಮಯ ಕಲಾಕೃತಿಗಳನ್ನು ಸೃಷ್ಟಿಸುವ ನೀಲೇಶ್ವರದ ಅನಂತು ಕೆ ಸಜಿ. 20ರಷ್ಟು ಪ್ರಮುಖರ ಕಲಾಕೃತಿಗಳನ್ನು ರಚಿಸಿ ಗಮನ ಸೆಳೆಯುತ್ತಿರುವ ಯುವಕ. ಇದೀಗ ವಾರ್ತೆಗಳು ವಿವರವಾಗಿ. ತಾತ್ಕಾಲಿಕ ನೆಲೆಯಲ್ಲಿ ಕೆಲಸ ಮಾಡುತ್ತಿರುವ ಕಂಡಕ್ಟರ್ಗಳನ್ನು ಬಿಡುಗಡೆಗೊಳಿಸಬೇಕೆಂದು ರಾಜ್ಯ ಹೈಕೋರ್ಟ್ ನೀಡಿದ ತೀರ್ಪಿನನ್ವಯ ಕಾಸರಗೋಡು ಜಿಲ್ಲೆಯ 115 ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ. ಈ ಪೈಕಿ ಕಾಸರಗೋಡು ಡಿಪೋದ 77 ಮಂದಿ ಒಳಗೊಂಡಿದ್ದಾರೆ. ಸೋಮವಾರ ರಾತ್ರಿ ಕರ್ತವ್ಯ ಮುಗಿಸಿ ಡಿಪೋಗೆ ತಲುಪಿದ ಇವರನ್ನು ಕೆಲಸದಿಂದ ಬಿಡುಗಡೆ ಮಾಡಿರುವುದಾಗಿ ಆದೇಶಿಸಲಾಯಿತು. ರಾಜ್ಯ ಹೈಕೋರ್ಟಿನ ತೀರ್ಪಿನಿಂದಾಗಿ ಜಿಲ್ಲೆಯಲ್ಲಿ ಕೆಎಸ್ಆರ್ಟಿಸಿಯ 115 ಮಂದಿ ಕೆಲಸ ಕಳೆದುಕೊಂಡಿದ್ದಾರೆ. ಮುಂದಿನ ಜೀವನ ನಿರ್ವಹಣೆ ಹೇಗೆ ಎಂಬುದು ಈ ಪ್ಯಾನೆಲ್ ಕಂಡಕ್ಟರ್ಗಳಿಗೆ ಯಕ್ಷಪ್ರಶ್ನೆಯಾಗಿದೆ. ಕೆಎಸ್ಆರ್ಟಿಸಿಯಲ್ಲಿ ತಾತ್ಕಾಲಿಕ ಕಂಡಕ್ಟರುಗಳಾಗಿದ್ದ ಇವರನ್ನು ವಜಾ ಮಾಡಬೇಕೆಂದು ರಾಜ್ಯ ಹೈಕೋರ್ಟು ಸೋಮವಾರ ತೀರ್ಪು ನೀಡಿತ್ತು. ಇದರಂತೆ ಕಾಸರಗೋಡು ಡಿಪೋದಲ್ಲಿ ತಾತ್ಕಾಲಿಕ ಕಂಡಕ್ಟರ್ಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದ 77 ಮಂದಿ ಹಾಗೂ ಕಾಂಜಂಗಾಡಿನ 38 ಮಂದಿಗೆ ಉದ್ಯೋಗವಿಲ್ಲದಂತಾಗಿದೆ. ಇವರಲ್ಲಿ ಕಾಸರಗೋಡು ಡಿಪೋದಲ್ಲಿನ ಬಹುತೇಕ ಮಂದಿ ಕನ್ನಡಿಗರಾಗಿದ್ದಾರೆ. ಇವರ ಬದುಕಿನ ತಾಳ ತಪ್ಪುವುದೆಂಬುದು ಖಚಿತವಾಗಿದೆ. ಕಳೆದ 11 ವರ್ಷಗಳಿಂದ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಸೇವೆ ಸಲ್ಲಿಸಿದವರಾಗಿದ್ದಾರೆ ಇವರಲ್ಲಿ ಹೆಚ್ಚಿನವರು. ರಸ್ತೆ ಸಾರಿಗೆ ನಿಗಮ ಮತ್ತು ಕಾರ್ಮಿಕ ಸಂಘಟನೆಗಳು ನೀಡಿದ ಭರವಸೆಯ ಹಿನ್ನೆಲೆಯಲ್ಲಿ ಕೆಲಸ ಕಳೆದುಕೊಳ್ಳುವ ಸಾಧ್ಯತೆ ಇಲ್ಲವೆಂದು ದೃಢವಾಗಿ ನಂಬಿದ್ದ ಇವರಿಗೆ ಇದೀಗ ಮಾರಕ ಪ್ರಹಾರ ಬಿದ್ದಿದೆ. ಸೋಮವಾರ ಬೆಳಿಗ್ಗೆ ಕರ್ತವ್ಯಕ್ಕೆ ಹಾಜರಾದ ಇವರು ರಾತ್ರಿ ಕೆಲಸ ಮುಗಿಸಿ ಬಂದಾಗ ಅತ್ಯಂತ ನಿರಾಶಾದಾಯಕ ಸುದ್ದಿ ಕಾದಿತ್ತು. ರಾಜ್ಯ ಹೈಕೋರ್ಟ್ ನೀಡಿದ ತೀರ್ಪಿನಂತೆ ಇನ್ನು ಮುಂದೆ ನೀವು ಕೆಲಸಕ್ಕೆ ಬರುವುದು ಬೇಡ ಎಂದು ಡಿಪೋದ ಅಧಿಕಾರಿಗಳು ಹೇಳಿದಾಗ ಬರ ಸಿಡಿಲು ಬಡಿದಂತಾಯಿತು. ಕನಿಷ್ಠ ವೇತನ 600 ರೂಪಾಯಿ ನೀಡಬೇಕೆಂದು ನಿಬಂಧನೆ ಇದ್ದರೂ ಇವರಿಗೆ ಈಗ ದೊರೆಯುತ್ತಿದ್ದುದು ಕೇವಲ 480 ರೂಪಾಯಿ ಮಾತ್ರವಾಗಿತ್ತು. ಈ ತಾತ್ಕಾಲಿಕ ನಿರ್ವಾಹಕರು ವಿಶ್ರಾಂತಿ ಇಲ್ಲದೆ 480 ರೂಪಾಯಿಗಳಿಗಾಗಿ 8 ಗಂಟೆ ಕೆಲಸ ಮಾಡುತ್ತಿದ್ದರು. ಇವರ ಪೈಕಿ ಹಲವರು ಉದ್ಯೋಗ ಭದ್ರತೆ ಇದೆ ಎಂಬ ಹಿನ್ನೆಲೆಯಲ್ಲಿ ಸಾಲ ಪಡೆದು ಸ್ವಂತ ಮನೆಯನ್ನು ನಿರ್ಮಿಸಿಕೊಂಡಿದ್ದಾರೆ. ಇದೀಗ ಇವರಿಗೆ ಸಾಲ ಮರುಪಾವತಿ ಕೂಡ ಸಮಸ್ಯೆಯಾಗಲಿದೆ. ಖಾಸಗಿ ಬಸ್ಸುಗಳಲ್ಲಿ ಕೆಲಸ ಮಾಡುತ್ತಿದ್ದ ಇವರ ಪೈಕಿ ಬಹುತೇಕ ಮಂದಿ ಭವಿಷ್ಯದ ಭದ್ರತೆಯನ್ನು ನಿರೀಕ್ಷಿಸಿ ಕೆಎಸ್ಆರ್ಟಿಸಿಯಲ್ಲಿ ತಾತ್ಕಾಲಿಕ ನೌಕರರಾಗಿ ಸೇರಿದವರಾಗಿದ್ದಾರೆ. ಅತ್ಯಂತ ನಿರಾಶೆ ಮತ್ತು ಭವಿಷ್ಯದ ಜೀವನ ಹೇಗೆ ಎಂಬ ಪ್ರಶ್ನೆಯೊಂದಿಗೆ ಸೋಮವಾರ ರಾತ್ರಿ ಕಂಡಕ್ಟರ್ಗಳು ಕೆಎಸ್ಆರ್ಟಿಸಿ ಡಿಪೋ ಬಿಟ್ಟು ಮ್ಲಾನವದನರಾಗಿ ತೆರಳುವುದನ್ನು ಅಲ್ಲಿದ್ದು ಕಂಡ ಇತರ ಖಾಯಂ ನೌಕರರು ಆತಂಕ ಮನೆ ಮಾಡಿದೆ. ಇದೀಗ ಕಂಡಕ್ಟರ್ಗಳಿಲ್ಲದೆ ಕಾಸರಗೋಡಿನ ಡಿಪೋದಿಂದ ಹಲವೆಡೆಗಳಲ್ಲಿ ತೆರಳುವ ಬಸ್ಸುಗಳು ನಿಲುಗಡೆಗೊಂಡಿವೆ. ಆದರೆ ಕಾಸರಗೋಡು ಮಂಗಳೂರು, ಕಾಸರಗೋಡು ಚೆರ್ಕಳ ಮೂಲಕ ಕಣ್ಣೂರು, ಕಾಸರಗೋಡು ಚಂದ್ರಗಿರಿ ಸೇತುವೆ ಮೂಲಕ ಕಾಂಜಂಗಾಡು ಭಾಗಕ್ಕೆ ತೆರಳುವ ಹಾಗೂ ಕಾಸರಗೋಡಿನಿಂದ ಪುತ್ತೂರು ಸುಳ್ಯಗಳಿಗೆ ತೆರಳುವ ಬಸ್ ಸರ್ವೀಸುಗಳು ಎಂದಿನಂತೆ ಸಂಚರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಅಧಿಕೃತರು ಹೇಳುತ್ತಾರೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ಶಬರಿಮಲೆಯಲ್ಲಿ ಏರ್ಪಡಿಸಿದ ನಿಷೇಧಾಜ್ಞೆಯನ್ನು ಹಿಂತೆಗೆಯಬೇಕೆಂದು ಆಗ್ರಹಿಸಿ ಯುಡಿಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟರೇಟ್ ಪರಿಸರದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಸತ್ಯಾಗ್ರಹಕ್ಕೆ ಮುಸ್ಲಿಂ ಲೀಗ್ ಪ್ರಾಂತ್ಯ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ರಂಡತಾನಿ ಚಾಲನೆ ನೀಡಿ ಮಾತನಾಡಿದರು. ಶಬರಿಮಲೆಯಲ್ಲಿ ಏರ್ಪಡಿಸಿದ ನಿಷೇಧಾಜ್ಞೆಯನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ಕಾಸರಗೋಡು ಜಿಲ್ಲಾ ಯುಡಿಎಫ್ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ സത്യാഗ്രഹ ನಡೆಯಿತು. മുസ്ലിം ലീഗ് പ്രാന്ത്യ ಕಾರ್ಯದರ್ಶಿ അബ്ദുൽ റഹ്മാൻ രണ്ടത്താനി ഉദ്ഘാಟಿಸಿದರು. സുപ്രീം കോടതിയിൽ നിന്ന് ആ വിധിയുടെ പകർപ്പ് പോലും കേരള സർക്കാരിന് ലഭിച്ചിട്ടില്ല. ഇത് ലഭിക്കുന്നതിന് മുമ്പ് ശബരിമല പോലെയുള്ള ഒരു ആരാധനാ സ്ഥലത്തേക്ക്
ഇവിടുത്തെ ഏതാനും ചില അത്തരക്കാരായ റഹീന ഫാത്തിമയെ പോലെയുള്ള കുറെ സ്ത്രീകളെ കടമെടുത്ത് അവരെ പോലീസിന്റെ യൂണിഫോം കൊടുത്ത് നിർബന്ധപൂർവ്വം അതിനകത്ത് കയറ്റി ഇത് നടപ്പാക്കിയേ പറ്റൂ എന്നുള്ളൊരു ധാർഷ്ട്യം എന്തിനാണ് ഇടതുപക്ഷം സ്വീകരിച്ചത് എന്നിപ്പോഴും നമുക്ക് വ്യക്തമാകുന്നില്ല. UDF ಜಿಲ್ಲಾಧ್ಯಕ್ಷ MC ಕಮರುದ್ದೀನ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಸಂಚಾಲಕ ಎ ಗೋವಿಂದನ್ ನಾಯರ್, ಮಾಜಿ ಸಚಿವ CT ಅಹಮದ್ ಅಲಿ, DCC ಅಧ್ಯಕ್ಷ ಹಕೀಂ ಕುನ್ನಿಲ್, KPCC ಕಾರ್ಯದರ್ಶಿ K ನೀಲಕಂಠನ್, ಮುಸ್ಲಿಂ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರಹಿಮಾನ್, ಶಾಸಕ NA ನೆಲ್ಲಿಕುಂದು, ಕಲೆಕ್ಟರ್ ಮಾಹಿನ್ ಹಾಜಿ, TE ಅಬ್ದುಲ್ಲಾ, ಹರೀಶ್ ಬಿ ನಂಬಿಯಾರ್, ಮೈಕೆಲ್ ಪೋತ್ತಾಣಿ, ವಿ ಕಮ್ಮಾರನ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಡೆಸ್ಕ್ KCN. ಕಾಸರಗೋಡು ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ, ಖ್ಯಾತ ಪತ್ರಕರ್ತರಾಗಿದ್ದ KM ಅಹಮದ್ ಅವರ 8ನೇ ವರ್ಷದ ಸಂಸ್ಮರಣೆ ಹಾಗೂ ಅವರ ಹೆಸರಿನಲ್ಲಿ ಪ್ರೆಸ್ ಕ್ಲಬ್ ನೀಡುತ್ತಿರುವ ರಾಜ್ಯ ಮಟ್ಟದ ಮಾಧ್ಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಪ್ರಸಿದ್ಧ ಲೇಖಕ CV ಬಾಲಕೃಷ್ಣನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವರ್ಷದ ಮಾಧ್ಯಮ ಪ್ರಶಸ್ತಿಗೆ ಪಾತ್ರರಾದ ಮಾತೃಭೂಮಿ ಪತ್ರಿಕೆಯ ಕಾರ್ಟೂನಿಸ್ಟ್ KR ಗೋಪಿಕೃಷ್ಣರಿಗೆ ಅಹಮ್ಮದ್ ಸ್ಮಾರಕ ಪುರಸ್ಕಾರವನ್ನು CV ಬಾಲಕೃಷ್ಣನ್ ಪ್ರದಾನಿಸಿದರು. KM ಅಹಮ್ಮದರ ಕುರಿತು ಸಂಸ್ಮರಣಾ ಭಾಷಣ ಮಾಡಿದ ಅವರು, ಅಹಮ್ಮದರ ವ್ಯಕ್ತಿತ್ವ ಮರೆಯಲಾಗದ ಸಿಹಿಯಾಗಿದೆ, ಅದು ನೆನಪಿನಂಗಳದಿಂದ ಎಂದಿಗೂ ಮರೆಯಾಗದೆಂದು ಹೇಳಿದರು. നമ്മുടെ ഈ പ്രദേശങ്ങളിലെ മുഴുവനും ചരിത്ര സ്പന്ദങ്ങളെ തൊട്ടറിയാനുള്ള സൂക്ഷ്മ മാവിനികൾ കയ്യിലേന്തിയ ഒരു പത്രപ്രവർത്തകനായിരുന്നു ശ്രീ അഹമ്മദ്. അത് ആ പത്രപ്രവർത്തകൻ എന്ന നിലയിൽ വളരെ മികവുറ്റ പ്രവർത്തനം, അത് തന്നെ പിൽക്കാലത്ത് വരുന്നവരെ സംബന്ധിച്ചിടത്തോളം ഒരു വളരെ മാതൃകാപരമായിട്ടുള്ള ഒരു പ്രവർത്തനം. അങ്ങനെയാണ് അഹമ്മദ് തന്നെ പഠിപ്പിക്കാത്തവർക്ക് പോലും മാഷായിട്ട് മാറുന്നത്. ಕಾಸರಗೋಡು ಮುನ್ಸಿಪಲ್ ಕಾನ್ಫರೆನ್ಸ್ ಸಭಾಂಗಣದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಸಾಹಿತ್ಯ ವೇದಿ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ರೆಹಮಾನ್ ತಾಯಲಂಗಾಡಿ ಅಧ್ಯಕ್ಷತೆ ವಹಿಸಿದ್ದರು. ಶಾಸಕ NA ನೆಲ್ಲಿಕುಂದು, ಜಿಲ್ಲಾ ಕಲೆಕ್ಟರ್ ಡಾಕ್ಟರ್ D ಸಜಿತ್ ಬಾಬು, ನಗರಸಭಾಧ್ಯಕ್ಷ B ಫಾತಿಮಾ ಇಬ್ರಾಹಿಂ, TE ಅಬ್ದುಲ್ಲಾ, ಮುಜೀಬ್ ಅಹಮದ್, ಯಾಹ್ಯಾ ತಳಂಗರೆ, ಕಾರ್ಟೂನಿಸ್ಟ್ KA ಗಫೂರ್, ಪ್ರೆಸ್ ಕ್ಲಬ್ ಅಧ್ಯಕ್ಷ TA ಶಾಫಿ, ಕಾರ್ಯದರ್ಶಿ OB ಸುರೇಶ್ ಮೊದಲಾದವರು ವೇದಿಕೆಯಲ್ಲಿದ್ದರು. ಮಂಜೇಶ್ವರ ಗ್ರಾಮ ಪಂಚಾಯತಿನ 2ನೇ ವಾರ್ಡು, ಉದಯನಗರ, ಹಿಲ್ಟಾಪ್ ನಗರದ ಕಾಡು ಪ್ರದೇಶಗಳಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ. ಮಾತ್ರವಲ್ಲ, ಕಳೆದ ಕೆಲವು ದಿನಗಳಿಂದ ಈ ಪ್ರದೇಶಗಳ ಮನೆ ಮುಂಭಾಗದಲ್ಲಿದ್ದ ನಾಯಿ, ಆಡು, ಬೆಕ್ಕುಗಳು ಸತ್ತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಮೊದಲು ಕಾಡು ಹಂದಿ ಅಥವಾ ಕಾಡು ಬೆಕ್ಕುಗಳು ಆಕ್ರಮಣ ನಡೆಸಿರಬಹುದಾಗಿ ಶಂಕಿಸಲಾಗುತ್ತಿದ್ದರೂ ಇದೀಗ ಕೆಲವೊಂದು ಮಂದಿ ಚಿರತೆಯನ್ನು ಕಂಡಿರುವುದಾಗಿ ಹೇಳುತ್ತಿರುವ ಹಿನ್ನೆಲೆಯಲ್ಲಿ ರಾತ್ರಿ ಕಾಲದಲ್ಲಿ ಹಾಗೂ ಪ್ರಾತಃ ಕಾಲದಲ್ಲಿ ಮನೆಯವರು ಹೊರಗಿಳಿಯಲು ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಳಿಗ್ಗೆ ಸೂರ್ಯೋದಯಕ್ಕಿಂತಲೂ ಮೊದಲು ಮದ್ರಸಾ ವಿದ್ಯಾರ್ಥಿಗಳು ಇದೇ ಪರಿಸರಗಳಿಂದ ಹಾದು ಹೋಗಬೇಕಾಗಿದೆ. ಅದೇ ರೀತಿ ರಾತ್ರಿ ಕಾಲದಲ್ಲೂ ಇದೇ ಪ್ರದೇಶಗಳಿಂದಲೇ ಸಾಗಬೇಕಾಗಿದೆ. ಚಿರತೆ ಇದೆ ಎಂಬುದನ್ನು ಖಾತರಿಪಡಿಸಲು ಅರಣ್ಯ ಇಲಾಖೆಯವರು ಬರಬೇಕಾಗಿದೆ. ಇಲ್ಲಿ ಈ ಪ್ರದೇಶದಲ್ಲಿ ಚಿರತೆ ಬಂದ ಒಂದು ಕಾಣಿಕೆಯಾಗಿದೆ. ಅದು ಬಂದು ನಮ್ಮ ಬೆಕ್ಕು ಕೋಳಿಗಳನ್ನೆಲ್ಲ ಹಿಡಿದು ತಿಂದ ಒಂದು ಎಲ್ಲ ಮನೆಗಳಲ್ಲಿ ವಿಶೇಷವಾಗಿದೆ. ಆದ ಕಾರಣ ಈ ಕಾಡು ಪ್ರದೇಶದಲ್ಲಿರುವ ಅದರ ಉದ್ಯೋಗಸ್ಥರು ಬಂದು ಇದನ್ನು ನೋಡಿ ಏನಂತ ಅದನ್ನು ತಿಳಿಯಲಿಕ್ಕೆ ನೀವೆಲ್ಲವರು ಈ ಉದ್ಯೋಗಸ್ಥರು ಅದಕ್ಕೆ ಬೇಕಾಗಿ ನಮ್ಮನ್ನು ಸಹಕರಿಸಬೇಕಾಗಿ. ಈ ತನಕ ಲಿಖಿತವಾಗಿ ಯಾರೂ ದೂರು ನೀಡದೇ ಇರುವ ಹಿನ್ನೆಲೆಯಲ್ಲಿ ಯಾವುದೇ ಇಲಾಖೆ ಅಧಿಕಾರಿಗಳು ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ದುರಂತ ಸಂಭವಿಸುವುದಕ್ಕಿಂತ ಮೊದಲು ಎಚ್ಚೆತ್ತುಕೊಂಡರೆ ಅನಾಹುತವನ್ನು ತಪ್ಪಿಸಬಹುದಾಗಿದೆ. ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸುವಂತೆ ಕೋರಲಾಗಿದೆ. ಕಾರಿನಲ್ಲಿ ಸಾಗಿಸಲಾಗುತ್ತಿದ್ದ ಕರ್ನಾಟಕ ನಿರ್ಮಿತ ವಿದೇಶ ಮದ್ಯ ಸಹಿತ ಯುವಕನೋರ್ವನನ್ನು ಕುಂಬಳೆ ಅಬಕಾರಿ ಪೊಲೀಸರು ಬಂಧಿಸಿದ್ದಾರೆ. ಸೋಮವಾರ ಸಂಜೆ 3 ಗಂಟೆಗೆ ಕುಂಬಳೆ ಸೆಂಟ್ ಮೋನಿಕಾ ಚರ್ಚ್ ಮುಂಭಾಗದಲ್ಲಿರುವ ಕೃಷ್ಣನಗರ ರಸ್ತೆಯಲ್ಲಿ ಶ್ರೀ ಮೌನೇಶ್ ಮಂದಿರದ ಸಮೀಪ KL 14Q 6486 ನಂಬರದ ಹುಂಡಾಯಿ ಇಯೋನ್ ಕಾರಿನಲ್ಲಿ ಸಾಗಿಸಲಾಗುತ್ತಿದ್ದ 192 ಬಾಟ್ಲಿ ಮದ್ಯವನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಸಂಬಂಧ ಪುತ್ತಿಗೆ ಮುಂಡೆ ತಡಕದ ಜಾಗಮೂಲೆ ಎಂಬಲ್ಲಿನ ಧರ್ಮರಾಜ ಎಂಬಾತನನ್ನು കുമ്പളെ റേഞ്ച് അബകാരി ഇൻസ്പെക്ടർ VV പ്രസന്നകുമാർ നേതൃത്വದ ತಂಡ ಬಂಧಿಸಿದ್ದಾರೆ. ക്രിസ്മസ് ന്യൂ ഇയറിന്റെ ഭാഗമായി എക്സൈസ് വകുപ്പ് ശക്തമായ വാഹന പരിശോധന റെയ്ഡുകൾ നടത്തിക്കൊണ്ടിരിക്കുന്ന സാഹചര്യത്തിൽ കുമ്പള മോണിക്ക ചർച്ചിനടുത്ത് വെച്ച് നടത്തിയ വാഹന പരിശോധനയിൽ നിർത്താതെ പോയ കാറിനെ പിന്തുടർന്ന് പിടികൂടുകയും ആയതിൽ 150 ml വീതം കൊള്ളുന്ന 192 കുപ്പി കർണാടക വിദേശ മദ്യം അടക്കം ഒരാളെ പ്രതി അറസ്റ്റ് ചെയ്തു. ഈ വണ്ടിയുടെ RC രജിസ്ട്രേഷൻ ഓർഡർ പരിശോധിച്ച്
അത് പ്രതിയുടെ പേരിലുള്ള കാർ കാണുന്നത്. അതിനെപ്പറ്റി വിശദമായ അന്വേഷണം നടത്തിക്കൊണ്ടുവരികയാണ്. ಕಾರ್ಯಾಚರಣೆಗೆ ಅಬಕಾರಿ ದಳ ಪ್ರಿವೆಂಟಿವ್ ಆಫೀಸರ್ಗಳಾದ ಕೆಕೆ ಬಾಲಕೃಷ್ಣನ್, ಎಸ್ ಜೇಕಬ್, ಸಿವಿಲ್ ಎಕ್ಸೈಸ್ ಆಫೀಸರ್ ಆದ ಜಿಎಸ್ ಲಿಜು, ಪಿವಿ ಸುಧೀಶ್, ಕೆಪಿ ಶರತ್, ಮಹಿಳಾ ಎಕ್ಸೈಸ್ ಅಧಿಕಾರಿಗಳಾದ ವಿ ಶಾಲಿನಿ, ಕೆ ಸಜಿನಾ ಹಾಗೂ ಚಾಲಕ ಸುಮೋದ್ ನೇತೃತ್ವ ನೀಡಿದರು. ಶಿಕ್ಷಕರು ಬೋರ್ಡಿನಲ್ಲಿ ಬರೆಯುವ ಚಾಕಿನಿಂದ ಕಲಾಕೃತಿಗಳನ್ನು ಸೃಷ್ಟಿಸುವ ಅನಂತು ಕೇಸಜಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದಾರೆ. ನೀಲೇಶ್ವರ ನಿವಾಸಿಯಾಗಿರುವ ಇವರು ಕಳೆದ 2 ವರ್ಷಗಳಿಂದ ವೈವಿಧ್ಯಮಯ ಕಲಾಕೃತಿಗಳ ಮೂಲಕ ಜನರ ಗಮನ ಸೆಳೆಯುತ್ತಿದ್ದಾರೆ. ಇವರ ಕೈಚಳಕದಲ್ಲಿ 20ರಷ್ಟು ಕಲಾಕೃತಿಗಳು ಸೃಷ್ಟಿಯಾಗಿವೆ. ಮನಸ್ಸಿಗೆ ಹೊಳೆದ ಮಹಾರಥಿಗಳ ಮುಖಗಳನ್ನು ಚಾಕಿನಲ್ಲಿಯೇ ಕಲಾಕೃತಿಗಳನ್ನು ಸೃಷ್ಟಿಸುತ್ತಾರೆ. ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಮದರ್ ತೆರೆಸಾ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮುಂತಾದ ವಿಶ್ವಮಾನ್ಯ ನಾಯಕರ 20ರಷ್ಟು ಕೃತಿಗಳನ್ನು ಅನಂತು ಅವರು ರಚಿಸಿದ್ದಾರೆ. ಇದರ ನಿರ್ಮಾಣದ ವೇಳೆ ಚಾಕ್ ತುಂಡರಿಸಲ್ಪಡುವುದರಿಂದ ಇದನ್ನು ಪೂರ್ಣಗೊಳಿಸಲು ಬಹಳಷ್ಟು ಸಮಯ ಬೇಕಾಗುತ್ತದೆ. ಒಂದು ಮುಖವನ್ನು ನಿರ್ಮಿಸಲು 3 ಗಂಟೆ ಸಮಯ ಬೇಕಾಗುತ್ತದೆ. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಸಾದೃಶ್ಯ ಮುಖವನ್ನು ರಚಿಸಿ ಅದನ್ನು ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಾಗ ಅವರ ಗೆಳೆಯರಿಂದ ಲಭಿಸಿದ ಪ್ರೋತ್ಸಾಹವೇ ಇಂತಹ ಹಲವಾರು ಕೃತಿಗಳನ್ನು രചിಸಲು കാരണമായിട്ടെന്ന് അനന്തു അവർ ಹೇಳುತ್ತಾರೆ. ഏകദേശം 2 വർഷത്തോളമായി ഞാൻ ഈ ചോക്കിൽ ശില്പങ്ങൾ ഉണ്ടാക്കാൻ തുടങ്ങിയിട്ട്. അപ്പോൾ ഒരു ഒഴിവ് സമയങ്ങളിൽ ആണ് ഞാൻ ഈ ശില്പനിർമ്മാണത്തിനായിട്ട് ഉപയോഗിക്കുന്നത്. എനിക്ക് കിട്ടിയ ഒരു ചോക്ക് കഷ്ണത്തിൽ നിന്നാണ് ഞാൻ ആദ്യം ഈ ഒരു അബ്ദുൽ കലാമിൻ്റെ ഒരു ശില്പം ഉണ്ടാക്കിയത്. അന്ന് ആ ശില്പം എൻ്റെ സുഹൃത്തുക്കളും മറ്റും കണ്ട് കിട്ടിയ പ്രോത്സാഹനമാണ് ബാക്കി ശില്പങ്ങൾ ഉണ്ടാക്കാൻ ഒരു പ്രചോദനമായത്. പിന്നീട് ശില്പങ്ങളുണ്ടാക്കി അതിന് ഇപ്പോൾ ഞാൻ സോഷ്യൽ മീഡിയകളിലൊക്കെ ഇടുകയും എപ്പോഴും പ്രോത്സാഹനങ്ങൾ കിട്ടിക്കൊണ്ടിരിക്കുകയും ചെയ്യുന്നുണ്ട്. ഞാൻ ഇതിനു മുമ്പ് സിമെൻറ്റിൽ കളിമണ്ണ് എന്നീ മീഡിയങ്ങളിൽ ഞാൻ ശില്പങ്ങൾ നേരത്തെ ചെയ്തിട്ടുണ്ട്. പക്ഷേ ചോക്കിലൊരു പരീക്ഷണം ആദ്യമായിട്ടായിരുന്നു. ಈ ರೀತಿಯ ಕಲಾಕೃತಿಗಳನ್ನು ಬ್ಲೇಡ್ ಮತ್ತು ಸೂಜಿ ಬಳಸಿ ನಿರ್ಮಿಸಲಾಗುತ್ತಿದೆ. ಶಾಲೆಯಲ್ಲಿ ಕಲಿಯುತ್ತಿರುವಾಗಲೇ ಅನಂತು ಅವರು ಸಿಮೆಂಟ್ ಹಾಗೂ ಆವೆ ಮಣ್ಣುಗಳಿಂದ ಕಲಾರೂಪಗಳನ್ನು ಸೃಷ್ಟಿಸುತ್ತಿದ್ದರು. ನ್ಯೂಸ್ ಡೆಸ್ಕ್ ಕೆಸಿಎನ್. ಜಿಲ್ಲೆಯ ಎಂಡೋಸಲ್ಫಾನ್ ಪೀಡಿತ ಪಂಚಾಯತ್ಗಳಿಂದ ಬಿಡುಗಡೆಗೊಳಿಸಲಾದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಮರು ನೇಮಕಗೊಳಿಸಲಾಯಿತು. 2010 ಡಿಸೆಂಬರ್ನಲ್ಲಿ ತಾತ್ಕಾಲಿಕ ತಳಹದಿಯಲ್ಲಿ ಕೆಲಸಕ್ಕೆ ಸೇರಿದ 25 ಮಂದಿ ಜೆಎಚ್ಐಗಳನ್ನು ಕಳೆದ ವರ್ಷ ಮಾರ್ಚ್ 30ರಂದು ವಜಾಗೊಳಿಸಲಾಗಿತ್ತು. ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಯೋಜನೆಯಡಿಯಲ್ಲಿ ನೇಮಕಗೊಳಿಸಿದ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನು ಫಂಡ್ ಇಲ್ಲದ ಕಾರಣದಿಂದ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿತ್ತು. ಹಲವು ವರ್ಷಗಳಿಂದ ಕರ್ತವ್ಯದಲ್ಲಿದ್ದ ಇವರನ್ನು ವಜಾಗೊಳಿಸುವುದರೊಂದಿಗೆ ಇವರು ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮರು ನೇಮಕಗೊಳಿಸಲು ಒತ್ತಾಯಿಸಿದ್ದರು. ಹಲವು ತಿಂಗಳ ತನಕ ಕಾದ ಬಳಿಕ ಇವರು ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿರುವಂತೆ ಎಂಡೋಸಲ್ಫಾನ್ ಪುನರ್ವಸತಿ ಯೋಜನೆಯಡಿಯಲ್ಲಿ ನೇಮಕಾತಿ ನೀಡಬೇಕೆಂದು ಸಾಮಾಜಿಕ ಸುರಕ್ಷಾ ಮಿಷನ್ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರ ಆದೇಶ ಹೊರಡಿಸಿದ್ದಾರೆ. ಆದರೆ ಸರ್ಕಾರಿ ಕಚೇರಿಗಳಲ್ಲಿ ತಾತ್ಕಾಲಿಕ ತಳಹದಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ನೀಡುವ ವೇತನಕ್ಕಿಂತಲೂ ಕಡಿಮೆ ವೇತನ ಇವರದ್ದೆಂದು ಆಕ್ಷೇಪ ಉಂಟಾಗಿದೆ. ಎಂಡೋಸಲ್ಫಾನ್ ಪುನರ್ವಸತಿ ಯೋಜನೆ ಪ್ರಕಾರ ಇವರಿಗೆ ಮರು ನೇಮಕಾತಿ ನೀಡಲಾಗಿದೆಯಾದರೂ ಸಾಂಕ್ರಾಮಿಕ ರೋಗ ಸಹಿತವಿರುವ ಆರೋಗ್ಯ ಇಲಾಖೆ ಕಾರ್ಯಗತಗೊಳಿಸುವ ಎಲ್ಲ ಕಾರ್ಯಯೋಜನೆಗಳಲ್ಲೂ ಜೆಎಚ್ಐಗಳ ಸೇವೆ ಸಲ್ಲಿಸಬೇಕಾಗಿದೆ. ಮರು ನೇಮಕಾತಿಗೊಂಡ ಜೆಎಚ್ಐಗಳನ್ನು ಎಂಡೋ ಪೀಡಿತ ಪಂಚಾಯತ್ಗಳ PHC CHCಗಳಲ್ಲಿ ನೇಮಕಗೊಳಿಸಲಾಗಿದೆ. ನ್ಯೂಸ್ ಡೆಸ್ಕ್ ಕೆಸಿಎನ್. ಮಂಗಲ್ಪಾಡಿ ಪಂಚಾಯತ್ನ 6ನೇ ವಾರ್ಡ್ನ ಸೋಂಕಾಲು ಕೋಡಂಗಿ ರಸ್ತೆಯನ್ನು ಪಂಚಾಯತ್ ಆಡಳಿತ ಕಡೆಗಣಿಸುತ್ತಿದೆ ಎಂಬ ಆರೋಪ ಉಂಟಾಗಿದೆ. ಈ ರಸ್ತೆಗೆ ಫಂಡ್ ಮಂಜೂರು ಮಾಡಿದ ಹಿನ್ನೆಲೆಯಲ್ಲಿ ಊರವರು ಸೇರಿ ಸ್ವಂತ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಿದರು. ಈ ಪ್ರದೇಶದಲ್ಲಿ ಶಾಲೆಗಳಿಗೆ ಹಾಗೂ ಇತರೆಡೆಗಳಿಗೆ ಹೋಗುವುದು ತ್ರಾಸದಾಯಕವಾದ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳು ಒಂದುಗೂಡಿ ಶ್ರಮದಾನದ ಮೂಲಕ ರಸ್ತೆ ನಿರ್ಮಾಣ ಮಾಡಿದ್ದಾರೆ. ಸೋಂಕಾಲ್ ಕೋಡಂಗೆ ರಸ್ತೆ ನಿರ್ಮಿಸಲು ಸ್ಥಳೀಯರು ಸೇರಿ 50,000 ರೂಪಾಯಿಗಳಷ್ಟು ಮೊತ್ತವನ್ನು ಸಂಗ್ರಹಿಸಿದ್ದರು. ಇದಕ್ಕೆ ಕೊನೆಗೆ ಪಂಚಾಯತಿನಿಂದ ಕೂಡ ಸಹಕಾರ ದೊರೆಯಿತೆಂದು ಸ್ಥಳೀಯರು ಹೇಳುತ್ತಾರೆ. ಪಂಚಾಯತ್ ಉಪಾಧ್ಯಕ್ಷ ಹಾಗೂ
6ನೇ ವಾರ್ಡಿನ ಸದಸ್ಯವಾಗಿರುವ ಜಮೀಲಾ ಸಿದ್ದಿಕ್ರ ಸಹಕಾರದೊಂದಿಗೆ ಈ ರಸ್ತೆಯನ್ನು ಅಗಲಗೊಳಿಸುವ ಕಾಮಗಾರಿ ನಡೆಸಲಾಯಿತೆಂದು ಊರವರು ತಿಳಿಸುತ್ತಾರೆ. ഇത് വളരെ ഇടുങ്ങിയ റോഡാണ്. സൗകര്യം വളരെ കുറവ്. കാരണം ബസ് 2 ബസ് സ്കൂൾ ബസ്സൊക്കെ പോകുമ്പോൾ ഏതെങ്കിലും ഗേറ്റിന്റെ സൈഡിലൊക്കെ ഒതുക്കി നിർത്തേണ്ട ഒരു അവസ്ഥയായിരുന്നു. 2 കിലോമീറ്ററും വരുന്ന ഈ റോഡ് വീതി കൂട്ടേണ്ടത്. പക്ഷെ പഞ്ചായത്തിന്റെ ഒരു ഫണ്ടിന് നാട്ടുകാർ കാത്തു നിൽക്കാതെ നാട്ടുകാരനെ കുറച്ചൊക്കെ പിരിച്ചെടുത്തിട്ട് ഒരു 50,000 രൂപ വരെയാണ് ഇതിന് പിരിച്ചെടുത്തത്. നാട്ടുകാരെ നമ്മൾ യുവാക്കളൊക്കെ ഒന്നിച്ചു നിന്നാൽ എന്തും നേടാന്നുള്ള ഒരു ഇതിന്റെ യഥാർത്ഥ തെളിവാണിപ്പോ ഈ കാണുന്നത്. നല്ല നിലക്ക് വീതി കൂട്ടിയിട്ട് JCB ഉപയോഗിച്ചിട്ട് വീതി കൂട്ടിക്കൊണ്ടുവരികയാണ് 2 കിലോമീറ്റർ വരെയുള്ള ഈ റോഡ്. ಶಾಲಾ ಅಡುಗೆ ನೌಕರರ ಯೂನಿಯನ್ CITU ಜಿಲ್ಲಾ ಸಮ್ಮೇಳನ ಕಾಸರಗೋಡಿನಲ್ಲಿ ನಡೆಯಿತು. ವೆಸ್ಟ್ ಏಳೇರಿ ಪಂಚಾಯತ್ನ ಪರಂಬ ಸರ್ಕಾರಿ UP ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ PTA ಅಧ್ಯಕ್ಷರು ಸೇರಿ ನಡೆಸಿದ ಸಂಚಿನ ಫಲವಾಗಿ ಪ್ರಿಯಾ ಎಂಬ ಅಡುಗೆಯಾಳನ್ನು ಬದಲಿಸಿರುವುದಕ್ಕೆ ಸಮ್ಮೇಳನ ಖಂಡನೆ ವ್ಯಕ್ತಪಡಿಸಿದೆ. ಕಾಸರಗೋಡು ಸೇವಾ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ಜರುಗಿದ ಸಮ್ಮೇಳನವನ್ನು CITU ജില്ലാ പ്രധാന ಕಾರ್ಯದರ್ಶಿ TK രാജൻ ഉദ്ഘാടിಸಿದರು. പണിയെടുക്കുന്ന തൊഴിലാളി വർഗപരമായ ഒന്നാണ്. ഹിന്ദു ആയാലും കൊള്ളാം, മുസ്ലിം ആയാലും കൊള്ളാം, ക്രിസ്ത്യാനി ആയാലും കൊള്ളാം, BJP ആയാലും കൊള്ളാം, കോൺഗ്രസ് ആയാലും കൊള്ളാം, മാർക്സിസ്റ്റ് ആയാലും കൊള്ളാം, RSP ആയാലും കൊള്ളാം, ഏത് ആചാരമായാലും തിരക്കുള്ള, പള്ളി പോകുന്നവരായാലും തിരക്കുള്ള, കുരിശ് വരക്കുന്നവരായാലും കൊള്ളാം, അമ്പലത്തിൽ പോകുന്നവരായാലും കൊള്ളാം, നിസ്കരിക്കുന്നവരായാലും കൊള്ളാം. പണിയെടുക്കുന്ന തൊഴിലാളി വർഗപരമായ ഒന്നാണ്. അതുകൊണ്ട് പണിയെടുക്കുന്ന തൊഴിലാളിക്ക് വർഗപരമായി ഒരു സംഘടന മതി, ഒരു വർഗ സംഘടന മതി, അനേക സംഘടനകൾ ആവശ്യമില്ല. ഇതാണ് 1920 മെയ് മാസം 30-ാം തീയതി ഈ സംഘടന രൂപീകരിക്കുമ്പോൾ നമ്മുടെ നേതാക്കന്മാർ പറഞ്ഞത്. ಅಡುಗೆ ನೌಕರರ ನೇಮಕಾತಿಯಲ್ಲಿ ನಡೆದ ಕಾನೂನು ವಿರುದ್ಧ ನೇಮಕಾತಿಗೆ ಸಹಕಾರ ನೀಡಿದ ವೆಸ್ಟ್ ಎಲೇರಿ ಪಂಚಾಯತಿನ ಪರಂಬ ಸರ್ಕಾರಿ UP ಶಾಲೆಯ ಮುಖ್ಯ ಶಿಕ್ಷಕ V ಸೆಬಾಸ್ಟಿಯನ್ರನ್ನು ಅಮಾನತುಗೊಳಿಸಬೇಕೆಂದು ಶಾಲಾ ಅಡುಗೆ ನೌಕರರ ಯೂನಿಯನ್ ಜಿಲ್ಲಾ ಸಮಾವೇಶ ಆಗ್ರಹಿಸಿದೆ. B ಶೋಭಾ ಅಧ್ಯಕ್ಷತೆ ವಹಿಸಿದ್ದರು. K ಚಂದ್ರಶೇಖರನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ VP ಜಾನಕಿ ವರದಿ ಮಂಡಿಸಿದರು. ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶಾಲಾ ಅಡುಗೆ ನೌಕರರ ಯೂನಿಯನ್ನ ನೂತನ ಅಧ್ಯಕ್ಷರಾಗಿ K ಕಣ್ಣನ್, ಕಾರ್ಯದರ್ಶಿ B ಶೋಭಾರನ್ನು ಆರಿಸಲಾಯಿತು. ಮಾಣಿಂಜ ಭತ್ತ ಉತ್ಪಾದಕ ಸಮಿತಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕೃಷಿ ಫಂಡಿನಿಂದ ಅನುಮತಿಸಲಾದ 1,49,000 ರೂಪಾಯಿಯ ಟ್ರಿಲ್ಲರ್ ಅನ್ನು ವಿತರಿಸಲಾಯಿತು. ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಅಸೀಸ್ ಹಾಜಿ ಭತ್ತ ಉತ್ಪಾದನಾ ಸಮಿತಿ ಅಧ್ಯಕ್ಷ ಅಚ್ಚಿಕುഞ്ഞി ಅವರಿಗೆ ಟ್ರಿಲ್ಲರ್ ಅನ್ನು ಹಸ್ತಾಂತರಿಸಿದರು. ಮಾಣಿಂಜ ಭತ್ತ ಉತ್ಪಾದಕ ಸಮಿತಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕೃಷಿ ಫಂಡಿನಿಂದ ಮಂಜೂರು ಮಾಡಲಾದ 1,49,000 ರೂಪಾಯಿಯಿಂದ ಟ್ರಿಲ್ಲರನ್ನು ವಿತರಿಸಲಾಯಿತು. ಮಾಣಿಂಜದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮುಕ್ತಾರ್ ಎ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಬ್ದುಲ್ ಅಜೀಜ್ ಹಾಜಿಯವರು ಭತ್ತ ಉತ್ಪಾದನಾ ಸಮಿತಿ ಅಧ್ಯಕ್ಷ ಅಚ್ಚಿಕುഞ്ഞി ಅವರಿಗೆ ಟ್ರಿಲ್ಲರನ್ನು ಹಸ್ತಾಂತರಿಸಿ ಉದ್ಘಾಟಿಸಿದರು. ಈ ಸಂದರ್ಭ ಮುಸ್ತಾಫಾ ಉದ್ಯಾವರ, PH ಅಬ್ದುಲ್ ಹಮೀದ್, ಕೃಷಿ ಅಧಿಕಾರಿ ಹುಸೈನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪೆರುಂಬಳ ವಿಷ್ಣುಪಾರ ಶ್ರೀ ಧರ್ಮಶಾಸ್ತ್ರ ಭಜನಾ ಮಂದಿರದಲ್ಲಿ ಅಗ್ನಿ ಪೂಜೆ ಮಹೋತ್ಸವ ಹಾಗೂ ಪುನಃಪ್ರತಿಷ್ಠಾ ವಿಧಿವಿಧಾನಗಳು ಡಿಸೆಂಬರ್ 20ರಿಂದ 22ರವರೆಗೆ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆಯಲಿರುವುದೆಂದು ಸುದ್ದಿಗೋಷ್ಠಿಯಲ್ಲಿ ಆಯೋಜಕರು ತಿಳಿಸಿದ್ದಾರೆ. 20ರಂದು ಬೆಳಿಗ್ಗೆ ಪೆರುಂಬಳ ಶ್ರೀ ಮಹಾಲಕ್ಷ್ಮೀಪುರಂ ವಿಷ್ಣು ಕ್ಷೇತ್ರ ಸನ್ನಿಧಿಯಿಂದ ಹಸಿರು ಹೊರೆ ಕಾಣಿಕೆ ಮೆರವಣಿಗೆ ನಡೆಯುವುದು. 20ರಂದು ಸಂಜೆ ನಡೆಯುವ ಸಾಂಸ್ಕೃತಿಕ ಸಮ್ಮೇಳನವನ್ನು ಉದುಮ ಶಾಸಕ K ಕುಂಜಿರಾಮನ್ ಉದ್ಘಾಟಿಸುವರು. ಚೆಮ್ನಾಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಲೆಕ್ಟರ್ ಅಬ್ದುಲ್ ಖಾದರ್, ಖ್ಯಾತ ಶಹನಾಯಿ ವಾದಕ ಉಸ್ತಾದ್ ಹಸನ್ ಬಾಯಿ ಮುಖ್ಯ ಅತಿಥಿಗಳಾಗಿರುವರು. 21ರಂದು ಬೆಳಗ್ಗೆ 6 ಗಂಟೆಗೆ ಪ್ರಭಾಕರ ഗുരുസ്വാമിಯ നേതൃത്വದಲ್ಲಿ പുനഃപ്രതിഷ്ഠാ ಕಾರ್ಯಕ್ರಮ ನಡೆಯುವುದು. 20-21 തീയതികളിലാണ് ആഴിപൂജ. അതിനോടൊന്നെല്ലാം അതോടൊപ്പം സാംസ്കാരിക സമ്മേളനമുണ്ട്. ആഴിപൂജയുടെ പ്രധാനപ്പെട്ട 2 പരിപാടി, ഒന്ന് പെരുമ്പള മഹാലക്ഷ്മീപുരം അമ്പലത്തിൽ നിന്നും ഘോഷയാത്രയായി കലവറക്കൽ ചടങ്ങും, 21 രാത്രി കോളിയെടുക്കം വിഷ്ണു മന്ദിരത്തിൽ നിന്നും താലപ്പൊലി എഴുന്നത്തോടുകൂടി അയ്യപ്പന്മാരുടെ പേട്ടതുള്ളലുമാണ് പ്രധാനപ്പെട്ട 2 കാര്യം. അതോടൊന്നിച്ച് 2 ദിവസങ്ങളിലും മുഴുവൻ നാട്ടുകാർക്കും ഭക്തജനങ്ങൾക്കും വിഭവസമൃദ്ധമായ ഭക്ഷണങ്ങളും ഏർപ്പാട് ചെയ്തിട്ടുണ്ട്. ಸುದ್ದಿಗೋಷ್ಠಿಯಲ್ಲಿ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಂ ದಾಮೋದರನ್, ಕಾರ್ಯದರ್ಶಿ ಪಿ ಬಾಲಕೃಷ್ಣ ನಂಬಿಯಾರ್, ಪ್ರಧಾನ ಸಂಚಾಲಕ ಸುನಿಲ್ ವಿಷ್ಣುಪಾರ, ಪ್ರಚಾರ ಸಮಿತಿ ಸಂಚಾಲಕ ಎಂ ಮಣಿಕಂಠನ್, ಅಧ್ಯಕ್ಷ SV ಅಶೋಕ್ ಕುಮಾರ್ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. KSRTC ಕುರಿತು ರಾಜ್ಯ ಹೈಕೋರ್ಟ್ ತೀರ್ಪು. ಜಿಲ್ಲೆಯಲ್ಲಿ ಕೆಲಸ ಕಳೆದುಕೊಂಡ 115 ಮಂದಿ ತಾತ್ಕಾಲಿಕ ಕಂಡಕ್ಟರ್ಗಳು. ಅನಿರೀಕ್ಷಿತ ಕ್ರಮದಿಂದ ಕಂಗಾಲಾದ ನಿರ್ವಾಹಕರು. ಶಬರಿಮಲೆಯಲ್ಲಿ ಏರ್ಪಡಿಸಿದ ನಿಷೇಧಾಜ್ಞೆ ಹಿಂತೆಗೆಯಲು ಹಾಗೂ ಭಕ್ತರ ಮುಕ್ತ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲು ಆಗ್ರಹ.
ಯುಡಿಎಫ್ ಕಾಸರಗೋಡು ಜಿಲ್ಲಾ ಸಮಿತಿ ವತಿಯಿಂದ ಕಲೆಕ್ಟರೇಟ್ ಮುಂದೆ ಧರಣಿ ಸತ್ಯಾಗ್ರಹ. ಕಾಸರಗೋಡು ಪ್ರೆಸ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷ ಕೆಎಂ ಅಹಮ್ಮದ್ 8ನೇ ಸಂಸ್ಮರಣೆ. ಪ್ರೆಸ್ ಕ್ಲಬ್ನ ರಾಜ್ಯ ಮಟ್ಟದ ಮಾಧ್ಯಮ ಪ್ರಶಸ್ತಿ ಪ್ರದಾನ. ಮಂಜೇಶ್ವರ ಗ್ರಾಮ ಪಂಚಾಯತ್ 2ನೇ ವಾರ್ಡ್ ಪರಿಸರದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡಿರುವುದಾಗಿ ಶಂಕೆ. ಹೊರಗಿಳಿಯಲು ಸ್ಥಳೀಯರಲ್ಲಿ ಭಯಾತಂಕ. ಕಾರಿನಲ್ಲಿ ಸಾಗಿಸಲಾಗುತ್ತಿದ್ದ 192 ಬಾಟ್ಲಿ ಕರ್ನಾಟಕ ನಿರ್ಮಿತ ವಿದೇಶ ಮದ್ಯ ಸಹಿತ ಯುವಕನ ಬಂಧನ. ಕುಂಬಳೆ ರೇಂಜ್ ಅಬಕಾರಿ ದಳದ ಕಾರ್ಯಾಚರಣೆ. ಚಾಕಿನಿಂದ ವೈವಿಧ್ಯಮಯ ಕಲಾಕೃತಿಗಳನ್ನು ಸೃಷ್ಟಿಸುವ ನೀಲೇಶ್ವರದ ಅನಂತು ಕೇಸಜಿ 20ರಷ್ಟು ಪ್ರಮುಖರ ಕಲಾಕೃತಿಗಳನ್ನು ರಚಿಸಿ ಗಮನ ಸೆಳೆಯುತ್ತಿರುವ ಯುವಕ. ವಾರ್ತೆಗಳು ಮುಕ್ತಾಯವಾಯಿತು. ವಂದನೆಗಳು.